ನಮಸ್ಕಾರ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ನೀರಿನ ದರ ಏರಿಕೆ ಸಂಬಂಧ ಬ್ಯಾಡ್ ನ್ಯೂಸ್ ಭೀತಿಯಲ್ಲಿದ್ದ ಬೆಂಗಳೂರಿಗರಿಗೆ ಜಲಮಂಡಳಿ ಗುಡ್ ನ್ಯೂಸ್ ನೀಡುವಂತಹ ಚಿಂತನೆ ನಡೆಸಿದ್ದು, ಬಾಕಿ ಬಿಲ್ ಪಾವತಿದಾರರಿಗೆ ಸಿಹಿ ಸುದ್ದಿ ವಿಚಾರವಾಗಿ ಶೀಘ್ರ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಅಂತ ಡಿಸಿಎಂ ಸುಳಿವು ನೀಡಿದ್ದಾರೆ. ಅಗತ್ಯ ವಸ್ತುಗಳ ದರಗಳ ಏರಿಕೆಯಿಂದ ಈಗಾಗಲೇ ಬೆಂಗಳೂರಿನ ಜನಸಾಮಾನ್ಯರು ಹೈರಾಣಾಗಿದ್ದಾರೆ. ಈ ನಡುವೆ ನೀರಿನ ದರ ಏರಿಕೆ ಕೂಡ ಶೀಘ್ರದಲ್ಲಿ ಆಗಬಹುದು ಅನ್ನುವಂತಹ ಚರ್ಚೆ ನಗರ ವಾಸಿಗಳನ್ನು ಆತಂಕಕ್ಕೆ ದೂಡಿತ್ತು. ಈ ಮಧ್ಯೆಯೂ ಜಲಮಂಡಳಿ ನಗರದ ಜನರಿಗೆ ಸಿಹಿ ಸುದ್ದಿ ನೀಡುವಂತಹ ಪ್ಲಾನ್ ಮಾಡ್ತಿದೆ. ಈ ಮೂಲಕ ನಗರದಲ್ಲಿ ನೀರಿನ ಬಿಲ್ ಬಾಕಿ ಉಳಿಸಿಕೊಂಡಿರುವವರಿಗೆ ಆಫರ್ ಒಂದನ್ನು ನೀಡೋಕೆ ಜಲಮಂಡಳಿ ಮುಂದಾಗಿದೆ. ಕೋಟ್ಯಾಂತರ ರೂಪಾಯಿ ಬಾಕಿ ಹಣ ವಸೂಲಿ ಜೊತೆಗೆ ಸಂಸ್ಥೆ ಮೇಲಿನ ಸಾಲದ ಹೊರೆಯನ್ನು ಕೂಡ ತಗ್ಗಿಸೋಕೆ ಚಿಂತನೆ ನಡೆಸಿದೆ. ಹೌದು, ಜಲಮಂಡಳಿ ವ್ಯಾಪ್ತಿಯಲ್ಲಿ ಸದ್ಯ ನೀರಿನ ಬಾಕಿ ಪಾವತಿ ಮಾಡದವರ ಸಂಖ್ಯೆ ರಾಮಾಯಣದಲ್ಲಿನ ಹನುಮಂತನ ಬಾಲದಂತೆ ಬೆಳೀತಾ ಇದೆ. ಅದೆಷ್ಟೇ ಸರ್ಕಸ್ ಮಾಡಿದ್ರೂ ಜನ ಮಾತ್ರ ನೀರಿನ ಬಾಕಿ ಹಣ ಪಾವತಿಗೆ ಮನಸ್ಸೇ ಮಾಡ್ತಿಲ್ಲ. ಈ ಮಧ್ಯೆ ಬಾಕಿ ವಸೂಲಾತಿಗೆ BWSSP ಪ್ಲಾನ್ ನಡೆಸ್ತಿದೆ. ಈ ಹಿಂದೆ ಪೊಲೀಸ್ ಇಲಾಖೆ ಹಾಗೂ ಪಾಲಿಕೆ ಅನುಸರಿಸಿದ್ದಂತಹ ಮಾರ್ಗವನ್ನು ಅನುಸರಿಸಲಿಕ್ಕೆ ಜಲಮಂಡಳಿ ಪ್ಲಾನ್ ಮಾಡ್ತಾ ಇದೆ. ಟ್ರಾಫಿಕ್ ರೂಲ್ಸ್ ಫೈನ್ ಪಾವತಿಗಾಗಿ ಪೊಲೀಸ್ ಇಲಾಖೆ ನೀಡಿದ್ದ 50% ಆಫರ್ ಮತ್ತು ಪಾಲಿಕೆ ತೆರಿಗೆದಾರರಿಗೆ ನೀಡಿದ ಒನ್ ಟೈಮ್ ಸೆಟಲ್ಮೆಂಟ್ ಆಫರ್ಗಳಂತೆ ತಾನೂ ಕೂಡ ಜನರಿಗೆ ಕೆಲ ಆಫರ್ಗಳನ್ನು ನೀಡಲಿಕ್ಕೆ ಮುಂದಾಗುವಂತಹ ಚಿಂತನೆ ನಡೆಸಿದೆ ಜಲಮಂಡಳಿ. ತನ್ನ ವ್ಯಾಪ್ತಿಯಲ್ಲಿ ಸರ್ಕಾರಿ, ಖಾಸಗಿ ಎಲ್ಲ ಸೇರಿದಂತೆ ಸುಮಾರು 600 ಕೋಟಿಯಷ್ಟು ಬಾಕಿ ಬಿಲ್ ಪಾವತಿಯಾಗಬೇಕಾಗಿದೆ. ಈಗಾಗಲೇ ಬಿಲ್ ಬಾಕಿ ಇರುವವರಿಗೆ ಅನೇಕ ಬಾರಿ ಎಚ್ಚರಿಕೆ ಕೂಡ ನೀಡಿದ್ರೂ ಬಾಕಿ ಮಾತ್ರ ವಾಪಸ್ ಬರ್ತಾ ಇಲ್ಲ. ಇದೇ ಕಾರಣಕ್ಕೆ 50% ಆಫರ್ ಅಥವಾ ದಂಡ, ಬಡ್ಡಿ ಇಲ್ಲದಂತೆ ಒನ್ ಟೈಮ್ ಸೆಟಲ್ಮೆಂಟ್ ಆಫರ್ ನೀಡುವ ನಿಟ್ಟಿನಲ್ಲಿ ಯೋಜನೆಗಾಗಿ ಪ್ಲಾನ್ ಸಿದ್ಧಪಡಿಸ್ತಾ ಇದೆ. ಹಾಗಾದರೆ ಜಲಮಂಡಳಿಗೆ ಯಾವ್ಯಾವ ಇಲಾಖೆಯಿಂದ ಎಷ್ಟು ಹಣ ಬಾಕಿ ಬರಬೇಕಿದೆ ಅಂತ ನೋಡೋದಾದರೆ, BBMP 23 ಕೋಟಿ, ಕೇಂದ್ರ ಸರ್ಕಾರ ಸಂಸ್ಥೆಗಳಿಂದ 60 ಕೋಟಿಗೂ ಅಧಿಕ, ರಾಜ್ಯ ಸರ್ಕಾರದ ಸಂಸ್ಥೆಗಳಿಂದ 87 ಕೋಟಿ, ಇನ್ನು ಶಾಸನಬದ್ಧ ಸಂಸ್ಥೆಗಳಿಂದ 10 ಕೋಟಿ, ಖಾಸಗಿ ಅಪಾರ್ಟ್ಮೆಂಟ್ ಮನೆಗಳಿಂದ ಸುಮಾರು 100 ಕೋಟಿಗೂ ಅಧಿಕ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಕೇಂದ್ರ, ರಾಜ್ಯ ಹಾಗೂ BBMP ವ್ಯಾಪ್ತಿಯಿಂದಲೇ ಸುಮಾರು 180 ಕೋಟಿಗೂ ಅಧಿಕ ನೀರಿನ ಬಿಲ್ ಬಾಕಿ ಬರಬೇಕಿದೆ. ಇದನ್ನು ಹೊರತುಪಡಿಸಿ ಡೊಮೆಸ್ಟಿಕ್ ಇಂಡಸ್ಟ್ರೀಸ್, ಬಲ್ಕ್ ಸಪ್ಲೈ ಈ ಎಲ್ಲ ಭಾಗಗಳಿಂದ ಸುಮಾರು 220 ಕೋಟಿ ಬಾಕಿ ಸಂದಬೇಕಾಗಿದೆ. ಅಲ್ಲದೆ ಇವುಗಳಿಗೆ ಹಾಕಿರುವಂತಹ ಬಡ್ಡಿ ದಂಡ ಸೇರಿದಂತೆ ಒಟ್ಟಾರೆ 600 ಕೋಟಿಗಿಂತ ಅಧಿಕ. ಸದ್ಯ 10-12 ವರ್ಷಗಳಿಂದ ದರ ಕೂಡ ಏರಿಕೆಯಾಗಿಲ್ಲ. ಇತ್ತ ಇಲಾಖೆ ನಷ್ಟದಲ್ಲಿರುವಂತಹ ಕಾರಣ ಪ್ರತಿ ತಿಂಗಳು ಖರ್ಚು ವೆಚ್ಚಕ್ಕಾಗಿ ಸರ್ಕಾರದ ಮೇಲೆ 40 ಕೋಟಿ ಹಣಕ್ಕೆ ಅವಲಂಬನೆಯಾಗಿದೆ. ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಈ ಆಫರ್ ಮೂಲಕ ಆದರೂ ಕೂಡ ಬೊಕ್ಕಸಕ್ಕೆ ತುಂಬಿಸಲಿಕ್ಕೆ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ. ಸದ್ಯ ಇದೇ ಕಾರಣಕ್ಕೆ ಈಗ ಈ ವಿಚಾರ ಮಂಡಳಿಯಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಶೀಘ್ರದಲ್ಲೇ ಸರ್ಕಾರಕ್ಕೆ ಈ ಬಗ್ಗೆ ಪ್ರಸ್ತಾವನೆ ಸಲ್ಲಿಕೆ ಸಾಧ್ಯತೆ ಇದೆ ಅಂತ ಗೊತ್ತಾಗ್ತಾ ಇದೆ. ಒಟ್ಟಾರೆ ಬಾಕಿ ಬಿಲ್ ಪಾವತಿಗೆ OTS ಮಾದರಿಯಲ್ಲೇ BWSSP ಇಲಾಖೆ ಯೋಜನೆ ಜಾರಿಗೆ ತರೋದಕ್ಕೆ ಮುಂದಾಗಿದೆ. ಈ ಬಗ್ಗೆ DCM DKC ಅವರೇ ನಿನ್ನೆ ನಡೆದಂಥ ಸಭೆಯಲ್ಲಿ ಸುಳಿವನ್ನು ಬಿಟ್ಕೊಟ್ಟಿದ್ದಾರೆ. ಇನ್ನು ಈ ಯೋಜನೆಗೆ CM ಅಸ್ತು ಅನ್ನಬಹುದಾ ಅನ್ನೋದನ್ನು ಕೂಡ ಇಲ್ಲಿ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಅಶ್ವವೇಗ ಡಿಜಿಟಲ್. ನೋಡ್ತಾ ಇರಿ ಅಶ್ವವೇಗ ಸ್ಪೆಷಲ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.